ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಇದೇ ಆ ಡಿಸೈನ್. ಇದನ್ನು ಈಸಿಯಾಗಿ ನಿಮಗೆ ಹೇಗೆ ಹಾಕೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕನ್ನಡದಲ್ಲಿ ಕಂಪ್ಲೀಟಾಗಿ ಸುಲಭವಾಗಿ ಹೇಗೆ ಹಾಕೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಈಸಿಯಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾನು ಅದಕ್ಕೆ ಬ್ಲೂ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. 6 ಎಳೆ ದಾರವನ್ನು ತೊಗೊಳ್ಳೋಣ. ರಾಯಲ್ ಬ್ಲೂನ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಲಾಕನ್ನು ಹಾಕ್ಕೊಳ್ಳೋಣ. ಲಾಕ್ ಹಾಕಿದ ನಂತರ ಮೊದಲು ನಾನಿಲ್ಲಿ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಪಕ್ಕದಲ್ಲೇ ನಾವು ಲಾಕ್ ಹಾಕಿದ್ವಲ್ಲ ಅದರ ಪಕ್ಕದಲ್ಲೇ ಒಂದು ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ ಅಥವಾ ಕಂಬವನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ನಂತರ ಸೂಜಿ ಮೇಲೆ 2 ಟೈಮ್ ನಾವು ಅದ್ರ ಮೇಲೇ ನಾವು 2 ಟೈಮ್ ನಾವು ಚೈನ್ಗಳನ್ನು ಹಾಕ್ಕೊಳ್ಳೋಣ. ಚೈನ್ಗಳನ್ನು ಹಾಕ್ಕೊಂಡು ನಾವು ಡಬಲ್ ಕ್ರೋಶ ಮಾಡಿದ ಗ್ಯಾಪ್ನ ಒಳಗಡೆ ಮತ್ತು ಅದರ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸ್ವಲ್ಪ ನಾನಿಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಪುಟ್ಟಾಗಿ ಹಾಕ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇದ್ರ ಒಳಗಡೆ ಎಷ್ಟು ನಮಗೆ ಡಬಲ್ ಕ್ರೋಶಗಳು ಫಿಲ್ ಆಗುತ್ತೆ ಅಷ್ಟು ನಾವಿಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊತ ಹೋಗಬೇಕು. ನಾನಿಲ್ಲಿ 6 ಡಬಲ್ ಕ್ರೋಶವನ್ನು ಹಾಕ್ತಾ ಇದ್ದೀನಿ. ಪುಟ್ಟಾಗಿರಲಿ ಅಂತ ನಾನು ಬರೀ 6 ಡಬಲ್ ಕ್ರೋಶವನ್ನು ಹಾಕ್ಕೊತ ಹೋಗ್ತೀನಿ. ನಂತರ 6 ಡಬಲ್ ಕ್ರೋಶ ಆಗಿದ ನಂತರ 6 ಡಬಲ್ ಕ್ರೋಶವನ್ನು ಹಾಕಿದ ನಂತರ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಈ ಥರ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶ ಹಾಕೋದ್ರ ಮೂಲಕ ನಾವು ಇದನ್ನು ಸ್ಲ್ಯಾಂಟಿಂಗ್ ಆರ್ಚ್ನ ಲಾಕನ್ನು ಮಾಡ್ಕೋಬೇಕು. ಸೊ ನೋಡಿ, ಇದನ್ನು ಸ್ವಲ್ಪ ಮೇಲೆ ಎತ್ಕೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ನಾವು ಇದನ್ನು ಲಾಕನ್ನು ಮಾಡಿಕೊಂಡ್ರೆ ಒಂದು ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ರೆಡಿ ಆಗುತ್ತೆ. ನಂತರ ನಾವು 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಅಲ್ಲಿಂದಲೇ 1 ಟೈಮ್ ದಾರವನ್ನು ತೊಗೊಂಡು ನಾವು ಆ ಗ್ಯಾಪ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಅಂದರೆ ಆ ಗ್ಯಾಪ್ನ ಒಳಗಡೆ ನಾವಿಲ್ಲಿ 6 ಡಬಲ್ ಕ್ರೋಶವನ್ನು ಫಿಲ್ ಮಾಡ್ತಾ ಹೋಗಬೇಕು. ಆವಾಗ ಸ್ಲ್ಯಾಂಟಿಂಗ್ ಆರ್ಚ್ ನಾವು ಫಸ್ಟ್ ಟೈಮ್ ಹಾಕಿದ್ವಲ್ಲ ಅದೇ ಥರ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ರೆಡಿ ಆಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಪುಟ್ಟದಾಗಿರಲಿ ಚೆನ್ನಾಗಿರುತ್ತೆ ಅಂತ 6 ಡಬಲ್ ಕ್ರೋಶವನ್ನು ಹಾಕ್ತಾ ಫಿಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ 6 ಡಬಲ್ ಕ್ರೋಶವನ್ನು ಹಾಕ್ಕೊಂಡು ನಾವು ಫಿಲ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ 6 ಹಾಕ್ಕೊಳ್ತಾ ಹೋಗೋಣ. ಸೊ ನೋಡ್ತಾ ಇದ್ದೀರಲ್ಲ, ನಿಧಾನವಾಗಿ ನಾವು ಡಬಲ್ ಕ್ರೋಶವನ್ನು ಅದರ ಒಳಗಡೆ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಅಂತ ಹಾಕ್ತಾ ಹೋಗಬೇಕು. ನಂತರ 6 ಡಬಲ್ ಕ್ರೋಶ ಹಾಕಿದ ನಂತರ ಮತ್ತೆ ಅಲ್ಲಿಂದ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಈ ಥರ ಡಿಸ್ಟೆನ್ಸ್ ನೋಡ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಂತ. ಸೊ ಅದನ್ನು ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ಡಬಲ್ ಕ್ರೋಶವನ್ನು ಮಾಡೋದ್ರ ಮೂಲಕ ಈ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ನಾವು ಒಂದೊಂದನ್ನು ಹಾಕ್ತಾ ಹಾಗೆಯೇ ಲಾಕ್ ಮಾಡ್ತಾ ಹೋಗಬೇಕು. ನಂತರ ನಿಧಾನವಾಗಿ ಸೂಜಿನ ಮೇಲೆ ಎತ್ಕೊಂಡು 2ರಲ್ಲಿ 1 ಅಂತ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಕಾಣಿಸುತ್ತೆ. ಲಾಕ್ ಮಾಡ್ಕೊಂಡಿದ ನಂತರ ಸ್ಲ್ಯಾಂಟಿಂಗ್ ಆರ್ಚ್ ಕ್ಯೂಟಾಗಿ ಪುಟ್ಟಾಗಿದೆ. ನಂತರ ಮತ್ತೆ 2 ಚೈನ್ಗಳನ್ನು ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರವನ್ನು ತೊಗೊಂಡು ಮತ್ತೆ ಅದೇ ಗ್ಯಾಪ್ನ ಒಳಗಡೆ ಸೇಮ್ ಹಾಗೆಯೇ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ 6 ಡಬಲ್ ಕ್ರೋಶವನ್ನು ಹಾಕ್ಕೊಂತ ನಾವು ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಈ ಥರ ಮಾಡಿದ್ರೆ ಬೇಸ್ ಲೈನ್ ಕಂಪ್ಲೀಟಾಗಿ ಹೋಲ್ ಡಿಸೈನ್ ಬೇಸ್ ಲೈನ್ ಬಂದ್ಬಿಟ್ಟು ಫುಲ್ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ ನಾವು 6 ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಈ ರೀತಿ ಮಾಡ್ತಾ ಹೋಗಬೇಕು. ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡಿಕೊಂಡು ಡಬಲ್ ಕ್ರೋಶದ ಮೂಲಕ ನಂತರ 2 ಚೈನನ್ನು ಹಾಕ್ಕೊಂಡು ಇದೇ ರೀತಿ ಕಂಪ್ಲೀಟಾಗಿ ಈ ರೀತಿ ಮಾಡ್ತಾ ಹೋಗಬೇಕು. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೋಡಿ, ಬೇಸ್ಲೈನ್ ರೆಡಿ ಇದೆ, ಈ ರೀತಿ ಕಂಪ್ಲೀಟಾಗಿ ರೆಡಿ ಆಗಿದೆ. ನಂತರ ಇದನ್ನು ನೋಡಿ ಹೇಗೆ ಮಾಡೋದು ಅಂತ ಥ್ರೆಡ್ಡನ್ನು ಕಟ್ ಮಾಡಬೇಡಿ ಎಂಡಿಂಗ್ನಲ್ಲಿ. ಸೊ ಅದನ್ನೇ ಹಾಗೆಯೇ ಬ್ಯಾಕ್ ನಾವು ರಿವರ್ಸ್ ತೊಗೋಬೇಕು. ಫ್ರಂಟ್ ಫೇಸ್ನಿಂದ ಬ್ಯಾಕ್ ಫೇಸ್ಗೆ ತೊಗೊಂಡು ನಂತರ ನೋಡಿ ತೋರಿಸ್ತೀನಿ. ಬ್ಯಾಕ್ ಫೇಸಿಗೆ ತೊಗೊಂಡಿದ್ದ ನಂತರ ಚೈನ್ ಹೋಲ್ ಇರುತ್ತಲ್ಲ, ನಾವು ಡಬಲ್ ಕ್ರೋಶ ಮಾಡಿದ ಸ್ಲ್ಯಾಂಟಿಂಗ್ ಆರ್ಚ್ ಚೈನ್ ಹೋಲ್ಗೆ ಒಂದೊಂದು ಚೈನ್ ಹೋಲ್ಗೂ ನಾವು ಚೈನ್ನ ಒಳಗಡೆ ನಾವು ಸಿಂಗಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ನೋಡಿ, ಒಂದೊಂದು ಚೈನ್ ಹೋಲ್ಗೂ ನಾವು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕನ್ನು ಪ್ರತಿಯೊಂದಕ್ಕೂ ಮಾಡ್ತಾ ಹೋಗಬೇಕು. ಸೊ ಇದೇ ರೀತಿ ನಾವು 6 ಡಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ವಲ್ಲ ಸ್ಲ್ಯಾಂಟಿಂಗ್ ಆರ್ಚ್ಗೆ. ಸೊ 6 ಡಬಲ್ ಕ್ರೋಶವನ್ನು ನಾವು ಒಂದೊಂದು ಡಬಲ್ ಕ್ರೋಶದ ಚೈನ್ ಹೋಲ್ಗೆ ನಾವು ಒಂದೊಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ನಿಧಾನವಾಗಿ ಸ್ಟಾರ್ಟಿಂಗ್ ಅಷ್ಟೇ, ಇದೊಂದಕ್ಕಷ್ಟೇ ಈ ಥರ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳಿ. ನಂತರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ.
ಸೊ ಪ್ರತಿಯೊಂದಕ್ಕೂ ನಾವು ಚೈನ್ ಹೋಲ್ಗೆ ಸಿಂಗಲ್ ಕ್ರೋಶೆಯನ್ನು ಮಾಡ್ತಾ ಲಾಕನ್ನು ಮಾಡ್ಕೊತಾ ಹೋಗಬೇಕು. ಸೊ ಈ ರೀತಿ ಮಾಡಿದ ನಂತರ ಅಲ್ಲಿಂದಲೇ ನಾವು ಚೈನ್ಗಳನ್ನು ತಗೊಳ್ಳೋಣ. ನೋಡಿ, ಒಂದು ನಾವು ಸ್ಲ್ಯಾಂಟಿಂಗ್ ಆರ್ಸಿದಿಂದ ಅದ್ರ ಪಕ್ಕದಲ್ಲಿರೋ ಒಂದೊಂದು ಸ್ಲ್ಯಾಂಟಿಂಗ್ ಆರ್ಸಿಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಿಕೊಂಡು ಈ ಥರ ಕೌಂಟ್ ಮಾಡಿಕೊಂಡು ಅಲ್ಲಿಗೆ ನಿಮಗೆ ಲಾಸ್ಟ್ ಎಂಡಿಂಗ್ ಪಾಯಿಂಟ್ಗೆ ನಾವು 2 ಚೈನ್ ತೊಗೊಂಡು ಸ್ಲ್ಯಾಂಟಿಂಗ್ ಆರ್ಸ್ ಮಾಡಿದ್ವಲ್ಲ, ಆ ಎಂಡಿಂಗ್ ಪಾಯಿಂಟ್ಗೆ ನಾವು ಸೊ ಅದರ ಒಳಗಡೆ ನಾವು 5 ಚೈನ್ ಅಥವಾ 6 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಈ ರೀತಿ ನೋಡ್ಕೊಳ್ಳಿ. ಲಾಸ್ಟ್ ಪಾಯಿಂಟ್ಗೆ ನಾವು 5 ಚೈನ್ ಅಥವಾ 6 ಚೈನ್, ನಿಮಗೆ ಡಿಸ್ಟೆನ್ಸ್ ನೋಡ್ಕೊಳ್ಳಿ, 5 ಚೈನ್ ಅಥವಾ 6 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಪ್ರತಿಯೊಂದಕ್ಕೂ ಅಷ್ಟೇ ಈ ಥರ 5 ಚೈನ್ ಹಾಕ್ಕೊಳ್ಳೋಣ. ಆ ಸ್ಲ್ಯಾಂಟಿಂಗ್ ಪಾಯಿಂಟ್ಗೆ ಎಂಡಿಂಗ್ ಪಾಯಿಂಟ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಪ್ರತಿಯೊಂದಕ್ಕೂ ಅಷ್ಟೇ ಕಂಪ್ಲೀಟಾಗಿ ಇದೇ ರೀತಿ ಮಾಡ್ಕೊತಾ ಹೋಗಬೇಕು. 5 ಚೈನನ್ನು ಹಾಕ್ಕೋಬೇಕು. 5 ಚೈನ್ನ ಹಾಕ್ಕೊಂಡು ಪಕ್ಕದಲ್ಲಿರುವಂಥ ಸ್ಲ್ಯಾಂಟಿಂಗ್ ಆರ್ಸ್ಗೆ 5 ಚೈನ್ ಡಿಸ್ಟೆನ್ಸ್ಗೆ ಕರೆಕ್ಟಾಗಿ ಅಲ್ಲಿ ಎಂಡಿಂಗ್ ಪಾಯಿಂಟಿಗೆ ಬರುತ್ತೆ. ಅಲ್ಲಿಗೆ ನಾವು ಆ ಪಾಯಿಂಟ್ಗೆ ಆ ಚೈನ್ ಹೋಲ್ನ ಪಾಯಿಂಟ್ಗೆ ಲಾಕನ್ನು ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು ಫುಲ್ ರಿವರ್ಸ್ ತಿರುಗಿಸ್ಕೊಂಡಿದ್ದೀವಲ್ಲ, ಅದೇ ರೀತಿ ಕಂಪ್ಲೀಟಾಗಿ ಈ ರೀತಿ ಮಾಡಿದ ನಂತರ ನೋಡಿ ಪೂರ್ತಿ ರೆಡಿಯಾಗಿ ಆಗಿದೆ. ಈಗ ಮತ್ತೆ ನಾನು ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡೆ. ಸೊ 2 ಚೈನನ್ನು ಹಾಕ್ಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಥ್ರೆಡನ್ನು ಕಟ್ ಮಾಡಿ ಡಿಸೈನ್ನ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ಈ ಕಲರ್ನಲ್ಲಿ ಮಾಡೋವಂಥ ಡಿಸೈನ್ನ ನಾನಿಲ್ಲಿ ಎಂಡ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ. ಸೊ ಫಸ್ಟ್ ಸ್ಟೆಪ್ ಸ್ಲ್ಯಾಂಟಿಂಗ್ ಆರ್ಸ್ ಮಾಡ್ಕೊಂಡ್ವಿ, ಮತ್ತು ರಿವರ್ಸ್ ಮಾಡಿಕೊಂಡು 5 ಚೈನನ್ನು ರಿವರ್ಸ್ನಲ್ಲೇ ನಾವು ಬ್ಯಾಕ್ ಸೈಡ್ನಲ್ಲಿ ಚೈನ್ನ ಹಾಕ್ಕೊಂಡೆ. ನೆಕ್ಸ್ಟ್ ನಾನು ಯೆಲ್ಲೋ ಕಲರ್ ದಾರನಲ್ಲಿ ಆರಳೆಯನ್ನು ಪೋಣಿಸಿ ಆ ಯೆಲ್ಲೋ ಕಲರ್ ದಾರದ ಒಳಗಡೆ ಮಣಿಯನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಂತರ ಮತ್ತು ಸಪ್ರೇಟ್ ಒಂದು ಬೌಲ್ನಲ್ಲೂ ಸಹ ಸೇಮ್ ಬೀಡ್ ಸೈಜ್ನೇ ಅದೇ ಬೀಡ್ ಸೈಜ್ನ ಮಣಿಯನ್ನು ತೊಗೊಂಡಿದ್ದೀನಿ. ಈಗ ಆರಳೆ ದಾರವನ್ನು ಬ್ಲೂ ಕಲರ್ನ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿದ್ದೀನಿ, ಬ್ಯಾಕ್ ಪೇಸ್ ಅಲ್ಲ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿರೋ ಸ್ಲ್ಯಾಂಟಿಂಗ್ ಆರ್ಸ್ನ ಮೇಲೆ ನಾವು ಇದು ಯೆಲ್ಲೋ ಕಲರ್ ದಾರವನ್ನು ಲಾಕನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಬ್ಲೂ ಮತ್ತು ಯೆಲ್ಲೋ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಲಾಕ್ ಮಾಡಿದ ನಂತರ 5 ಚೈನ್ ಹಾಕ್ಕೊಂಡಿದ್ವಲ್ಲ, ಪ್ರತಿಯೊಂದು ನಾವು ಸ್ಲ್ಯಾಂಟಿಂಗ್ ಆರ್ಸ್ನ ಬ್ಯಾಕ್ ಫೇಸ್ಗೆ ಚೈನನ್ನು ಹಾಕ್ಕೊಂಡಿದ್ವಿ 5 ಚೈನ್. ಸೊ ಆ 5 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಾ, ಸಿಂಗಲ್ ಕ್ರೋಶೆಯನ್ನು ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆಯನ್ನು ಮಾಡಿದ ನಂತರ ಸೊ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ನಾನು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶೆ ನಿಧಾನವಾಗಿ 6 ಎಳೆನೂ ಪಾಸ್ ಆಗಬೇಕು. ಸೊ ಅದೇ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ 5 ಚೈನ್ ಹಾಕಿದ್ವಲ್ಲ, 5 ಚೈನ್ಗೆ ನಾವು ಫುಲ್ ಪ್ರತಿಯೊಂದು 2 ನಾನು ಸಿಂಗಲ್ ಕ್ರೋಶೆಯನ್ನು ಮಾಡಿದ ನಂತರ ದಾರದಲ್ಲಿರುವಂಥ ಬೀಡನ್ನು ನಮ್ಮ ಕಡೆ ಎಳ್ಕೊಳ್ಳೋಣ. ಸೊ ನಂತರ ದಾರವನ್ನು ಮೇಲ್ಭಾಗ ಮಾಡಿ ನೀಡಲ್ನೂ ಸಹ ಒಂದು ದಾರವನ್ನು ನಾವು ಪಿಕ್ ಮಾಡ್ಕೊಳ್ಳೋಣ. ನೀಡಲಿಂದ ಒಂದು ದಾರ ಮತ್ತು ದಾರದಲ್ಲಿ ಆಲ್ರೆಡಿ ಇರೋವಂಥ ಒಂದು ದಾರವನ್ನು ಎಳ್ಕೋಬೇಕು. ನಂತರ ನಾವು ಬೀಡನ್ನು ಪಿಕ್ ಮಾಡಿದ ನಂತರ ಈಗ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೋಡಿ ಈಗ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ. ಇದನ್ನು ಸೂಜಿ ಮೇಲೆ ನಿಧಾನವಾಗಿ 1 ಟೈಮ್ ದಾರವನ್ನು ತೊಗೊಳ್ಳೋಣ. ನಾನಿಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊತಿದ್ದೀನಿ. ಸೊ ತ್ರಿಬಲ್ ಕ್ರೋಶ ಮಾಡೋದ್ರಿಂದ 2 ಟೈಮ್ ದಾರವನ್ನು ಸುತ್ತಕೊಂಡು ಪಕ್ಕದಲ್ಲಿರುವಂಥ 5 ಚೈನ್ನ ಒಳಗಡೆ ಹೋಗಿ, ಅದೇ 5 ಚೈನ್ ಒಳಗಡೆ ಅಲ್ಲ, ಅದರ ಪಕ್ಕದಲ್ಲಿರುವಂಥ 5 ಚೈನ್ ಒಳಗಡೆ ಹೋಗಿ ಮೊದಲು ಸೂಜಿ ಮೇಲೆ 2 ಟೈಮ್ ತೊಗೊಂಡಿರೋದ್ರಿಂದ 2ರಲ್ಲಿ 1 ಅಂತ ಲಾಕ್ ಮಾಡ್ಕೊಳ್ಳೋಣ. ನಂತರ ಸೆಕೆಂಡ್ ಟೈಮ್ ಲಾಕ್ ಮಾಡಬೇಕಾದ್ರೆ ಬೀಡನ್ನ ಒಂದನ್ನು ಫ್ರಂಟ್ ಸೈಡ್ಗೆ ಎಳ್ಕೊಂಡು ಲಾಕ್ ಮಾಡಿ, ನಂತರ ಮತ್ತೆ 2ರಲ್ಲಿ 1 ಅಂತ ಲಾಕ್ ಮಾಡ್ಕೊಳ್ಳೋಣ. ಆವಾಗ ಆ ಥರ ಮಾಡೋದ್ರಿಂದ ಬೀಡು ಮೇಲೆ ಕೆಳಗಡೆ ಪ್ರಪೋರ್ಷನ್ ಆಗಿ ಈಕ್ವಲ್ ಆಗಿ ಬರ್ತಾ ಇರುತ್ತೆ, ಮೇಲೆ ಕೆಳಗಡೆ ವೇರಿಯೇಷನ್ ಆಗೋದಿಲ್ಲ. ಸೇಮ್ ಅದೇ ರೀತಿ ಮತ್ತೆ ಇನ್ನೊಂದು ದಾರದಲ್ಲಿ ಅದೇ ದಾರದಲ್ಲಿರೋವಂಥ ಬೀಡನ್ನು ಎಳ್ಕೊಂಡು ಮತ್ತು ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ದಾರದಲ್ಲಿರುವಂತಹ ಬೀಡು, ನಂತರ ಇನ್ನೊಂದು, ಇದೇ ರೀತಿ ಮತ್ತೆ ನಾವು ತ್ರಿಬಲ್ ಕ್ರೋಶವನ್ನು ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಂಡು 5 ಚೈನ್ನ ಒಳಗಡೆ ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಈಗ ನೋಡಿಕೊಳ್ಳಿ, ಲಾಕನ್ನು ಮಾಡ್ತಾ ಇದ್ದೀನಿ. 1 ಟೈಮ್ ಲಾಕ್ ಮಾಡಿದ ನಂತರ ಇನ್ ಕೇಸ್ ಬೀಡ್ ಬ್ಯಾಕ್ ಸೈಡ್ಗೆ ಹೋಗಿದರೆ ನಾವು ಅದನ್ನು ನಿಧಾನವಾಗಿ ಫಿಂಗರ್ನ ಮೂಲಕ ಫ್ರಂಟ್ ಸೈಡ್ಗೆ ಎಳ್ಕೊಳ್ಳೋಣ. ನಂತರ ಮತ್ತೆ 2ರಲ್ಲಿ 1 ಲಾಕ್ ಮಾಡ್ಕೊಳ್ಳೋಣ. 2ರಲ್ಲಿ 1 ಲಾಕ್ ಮಾಡಿದ ನಂತರ ಮತ್ತೆ 2ರಲ್ಲಿ 1 ಅಂತ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತೆ ಬೀಡನ್ನು ಎಳ್ಕೊಳ್ಳೋಣ, ದಾರದಲ್ಲಿರುವಂಥ ಬೀಡನ್ನು, ಮತ್ತು ದಾರವನ್ನು ಮೇಲ್ಭಾಗ ಮಾಡಿ ಸಪ್ರೇಟ್ ಬೌಲಲ್ಲಿರುವಂಥ ಬೀಡನ್ನು ಸಹ ಪಿಕ್ ಮಾಡ್ಕೊಂಡು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಎರಡನ್ನೂ ಈ ರೀತಿ ಮಾಡ್ಕೊಂಡಿದ ನಂತರ ಮತ್ತೆ ಅದೇ ರೀತಿ ನಾವು ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಳ್ಳೋಣ, ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ತ್ರಿಬಲ್ ಕ್ರೋಶ ಬೇಡ ಅಂದರೆ ಡಬಲ್ ಕ್ರೋಶವನ್ನು ಸಹ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನಾನಿಲ್ಲಿ ಸ್ವಲ್ಪ ಲೆಂತಿಯಾಗಿ ಬರಲಿ ಡಿಸೈನು ಅಂಥೇಳಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊತಿದ್ದೀನಿ. ಸೊ ಮತ್ತೆ ಬೀಡ್ ಇನ್ ಕೇಸ್ ಬ್ಯಾಕ್ ಸೈಡ್ಗೆ ಹೋಗಿದರೆ ಫ್ರಂಟ್ ಸೈಡ್ಗೆ ಹೇಳ್ಕೊಡಿ, ಅದನ್ನು ಮರಿಬೇಡಿ, ಇಲ್ಲಾಂದರೆ ಬೀಡ್ ವೇರಿಯೇಷನ್ ಆಗುತ್ತೆ. ಸೊ ಇದೇ ರೀತಿ ನಾವು ಕಂಪ್ಲೀಟಾಗಿ ಇಲ್ಲಿ ಮಾಡ್ತಾ ಹೋಗಬೇಕು. ನಾನಿಲ್ಲಿ 10 ತ್ರಿಬಲ್ ಕ್ರೋಶವನ್ನು ಮಾಡ್ಕೊತೀನಿ. 5 ಚೈನ್ನ ಒಳಗಡೆ
10 ತ್ರಿಬಲ್ ಕ್ರೋಶನ ಮಾಡ್ಕೊತೀನಿ. ಇನ್ ಕೇಸ್ 10 ಇಲ್ಲ ಅಂದರೆ 12 ಸಹ ಮಾಡ್ಕೋಬೋದು. ಅದ್ರ ಮೇಲೆ ತುಂಬಾ ಮಾಡ್ತಾ ಹೋಗಬೇಡಿ, ಓವರ್ಲ್ಯಾಪ್ ಆಗಿ ಡಿಸೈನ್ ಟೈಟಾಗಿ ಕಾಣಿಸುತ್ತೆ, ತುಂಬ ಅಕ್ವರ್ಡಾಗಿ ಕಾಣಿಸುತ್ತೆ, ಚೆನ್ನಾಗಿರೋದಿಲ್ಲ. ಸೊ ನಿಮಗೆ ಎಷ್ಟು ಕರೆಕ್ಟಾಗಿ ಮಿನಿಮಮ್ ಎಷ್ಟು ಫಿಲ್ ಆಗೋದಕ್ಕೆ ಸಾಧ್ಯ ಅಷ್ಟನ್ನು ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, ಸುಕ್ಕಾಗಿ ಕಾಣಿಸುತ್ತೆ ಅದು ಡಿಸೈನ್ ಬಂದ್ಬಿಟ್ಟು. ಸೊ ಈ ರೀತಿ ರೆಡಿ ಆಗಿದ ನಂತರ ಪಕ್ಕದಲ್ಲಿರುವಂಥ 5 ಚೈನ್ನ ಒಳಗಡೆ ನಾವು ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 2 ಸ್ಟೆಪ್ಪಲ್ಲಿ ನಾವು ಬೀಡ ಹಾಕಿರೋ ಥರ ಕಾಣಿಸ್ತಾ ಇದೆ. ಸೊ ಒಂದು ದಾರದಲ್ಲಿರುವಂತಹ ಬೀಡು, ಇನ್ನೊಂದು ನಾವು ಬೀಡನ್ನು ಪಿಕ್ ಮಾಡಿ ಲಾಕ್ ಮಾಡಿದ್ವಲ್ಲ, ಇನ್ಸರ್ಟ್ ಮಾಡಿ, ಸೊ ಆ ಬೀಡು. ನಂತರ ಲಾಕ್ ಮಾಡಿದ ನಂತರ 5 ಚೈನಲ್ಲಿ ನಾವು 5 ಚೈನ್ ಬ್ಲೂ ಕಲರ್ನಲ್ಲಿ ಹಾಕ್ಕೊಂಡಿದ್ವಲ್ಲ, ಸೊ ಅದಕ್ಕೆ ನಾವು ಒಂದೊಂದು ಸಿಂಗಲ್ ಕ್ರೋಶವನ್ನು ಮಾಡೋದ್ರ ಮೂಲಕ ಯೆಲ್ಲೋ ಕಲರ್ ಥ್ರೆಡ್ನಲ್ಲಿ 5 ಚೈನನ್ನು ಕವರ್ ಮಾಡಬೇಕು. ಸಿಂಗಲ್ ಕ್ರೋಶವನ್ನು ಮಾಡೋದ್ರ ಮೂಲಕ 5 ಚೈನನ್ನು ನಾವು ಅಂದರೆ ಕ್ಲೋಸ್ ಮಾಡ್ತಾ ಹೋಗಬೇಕು, ಕವರ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ 5 ಚೈನ್ ಹಾಕ್ಕೊಂಡಿಲ್ಲ, ಅದೇ 5 ಚೈನ್ನ ಮೇಲೆ ನಾವು ಸಿಂಗಲ್ ಕ್ರೋಶದ ಮೂಲಕ ಲಾಕನ್ನು ಮಾಡ್ತಾಯಿದ್ದೀನಿ. ನಂತರ ಪಕ್ಕದಲ್ಲಿರುವಂಥ 5 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆನ ಹಾಕಿದ ನಂತರ ಮತ್ತೆ ಸೇಮ್ ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ ಒಂದು ಬೀಡನ್ನು ಹೇಳ್ಕೊಳ್ಳೋಣ, ಮತ್ತೆ ಇನ್ನೊಂದು ಬೀಡ್ ಹೇಳ್ಕೊಂಡು ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ಮತ್ತೆ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿರುವಂಥ ಅದೇ ಪ್ಲೇಸ್ನಲ್ಲ, ಅದ್ರ ಪಕ್ಕದಲ್ಲಿರುವಂಥ 5 ಚೈನ್ನ ಒಳಗಡೆ ತ್ರಿಬಲ್ ಕ್ರೋಶವನ್ನು ನಾವು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಪಿಕ್ ಮಾಡ್ತಾ ನಾವು ಇದನ್ನು ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇದು ಮಾಡಬೇಕಾದ್ರೆ ನೀವು ಬೀಡನ್ನ ಬ್ಯಾಕ್ ಸೈಡ್ ಇರೋದನ್ನ ಈ ರೀತಿ ಫ್ರಂಟ್ ಸೈಡ್ಗೆ ಎಳ್ಕೊಂಡು ನಂತರ ನೀವು ತ್ರಿಬಲ್ ಕ್ರೋಶವನ್ನು ಎರಡರಲ್ಲಿ ಒಂದು ಅಂತ ಲಾಕ್ ಮಾಡ್ತಾ ಹೋಗಬೇಕು. ಸೇಮ್ ಅದೇ ರೀತಿ ನಾವು ಪ್ರತಿಯೊಂದು ಬೀಡನ್ನು ನಾವು ದಾರದಲ್ಲಿರೋ ಒಂದೊಂದು ಬೀಡನ್ನು ಈ ಥರ ನಮ್ಮ ಕಡೆ ಎಳ್ಕೋಬೇಕು. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಇನ್ನೊಂದು ಬೀಡನ್ನು ಪಿಕ್ ಮಾಡ್ಕೋಬೇಕು. ನಂತರ ಇನ್ಸರ್ಟ್ ಮಾಡಿ ಅದನ್ನು ಸಹ ಇದೇ ರೀತಿ ಎಳ್ಕೊಂಡು ದಾರದಲ್ಲಿ ಸೂಜಿ ಮೇಲೆ 1 ಟೈಮ್ 2 ಟೈಮ್ ದಾರವನ್ನು ತೊಗೊಂಡು ತ್ರಿಬಲ್ ಕ್ರೋಶವನ್ನು ನಾವು 5 ಚೈನ್ನ ಒಳಗಡೆ ಹಾಕ್ತಾ ಹೋಗಬೇಕು. ನಾನಿಲ್ಲಿ 10 ತ್ರಿಬಲ್ ಕ್ರೋಶವನ್ನು ಹಾಕಿದ್ದೀನಿ. ಸೊ ನಿಮಗೆ ಇಲ್ಲ 12 ಹಿಡಿಸ್ತಿದೆ ಅಂದರೆ 12 ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಅದ್ರ ಮೇಲೆ ತುಂಬಾ ಜಾಸ್ತಿ ಹಾಕ್ತಾ ಹೋಗಬೇಡಿ, ಏಕೆಂದರೆ 5 ಚೈನ್ ಎಷ್ಟು ಕವರ್ ಆಗುತ್ತೆ ಅಷ್ಟನ್ನು ಮಾತ್ರ ನೀವು ಹಾಕ್ಕೊಳ್ಳಿ. ಇಲ್ಲಾಂದರೆ ಅದು ತುಂಬ ಟೈಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ, ಡಿಸೈನ್ ಸುಕ್ಕಾಗಿ ಬರುತ್ತೆ. ಸೊ ಇದೇ ರೀತಿ ಕಂಪ್ಲೀಟಾಗಿ ನಾವು 10 ತ್ರಿಬಲ್ ಕ್ರೋಶವನ್ನು ಮಾಡ್ಕೊತಾ ಬೀಡನ್ನು ಹಾಕ್ಕೊತಾ ಹೋಗ್ತಾ ಇರಬೇಕು. ಫ್ರೆಂಡ್ಸ್, ಇದೇ ರೀತಿ ಕಂಪ್ಲೀಟಾಗಿ ನಾವು ಮಾಡ್ತಾ ಹೋಗಬೇಕು, ಒಂದೊಂದು ಬೀಡನ್ನು ಎಳ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ವೇರಿಯೇಷನ್ ಬರೋದಿಲ್ಲ. ಬೀಡನ್ನು ಫ್ರಂಟ್ಗೆ ಎಳ್ಕೊಂಡು ನೀವು ತ್ರಿಬಲ್ ಕ್ರೋಶವನ್ನು 2ರಲ್ಲಿ 1 ನೋಡಿ ತೋರಿಸ್ತೀನಿ, 2ರಲ್ಲಿ 1 ಅಂತ ಲಾಕ್ ಮಾಡ್ಕೊಳ್ಳಿ. ಈಗ ಬೀಡ್ ಬ್ಯಾಕ್ ಸೈಡಲ್ಲಿದ್ದರೆ ನೋಡಿ ಈ ರೀತಿ ಫಿಂಗರ್ನಲ್ಲಿ ಈ ಥರ ಫ್ರಂಟ್ ಸೈಡ್ಗೆ ಮಾಡಿಕೊಂಡು ಮತ್ತೆ 2ರಲ್ಲಿ 1 ಅಂತ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಇನ್ನು 2ರಲ್ಲಿ 1 ಅಂತ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಮೇಲೆ ಕೆಳಗಡೆ ಬರುತ್ತೆ. ಸೊ ಈ ರೀತಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ಅಷ್ಟೇ ಪಕ್ಕದಲ್ಲಿರುವಂಥ 5 ಚೈನ್ನ ಒಳಗಡೆ ಲಾಕ್ನ ಮೇಲೆ 5 ಚೈನ್ ಲಾಕ್ ಮಾಡಿದ್ವಲ್ಲ, ಆ ಲಾಕ್ನ ಮೇಲೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ, ಬ್ಲೂ ಮತ್ತು ಯೆಲ್ಲೋ ಕಾಂಬಿನೇಷನ್. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೆಕ್ಸ್ಟ್ 5 ಚೈನ್ನ ಒಳಗಡೆ ನೋಡಿ, 5 ಚೈನ್ನ ಒಳಗಡೆ ಸಿಂಗಲ್ ಕ್ರೋಶೆಯನ್ನು ಹಾಕೋದ್ರ ಮೂಲಕ ನಾವು ಅದನ್ನು ಯೆಲ್ಲೋ ಕಲರ್ನಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ಇಲ್ಲಿ ಬಂದ್ಬಿಟ್ಟು ಕುಚ್ಚನ್ನು ಹಾಕೋದಕ್ಕೋಸ್ಕರ ಈ ರೀತಿ 5 ಚೈನನ್ನು ನಾವು ಯೆಲ್ಲೋ ಕಲರ್ನಲ್ಲಿ ಸಿಂಗಲ್ ಕ್ರೋಶೆಯ ಮೂಲಕ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ಕಂಪ್ಲೀಟಾಗಿ ನಾವು ಹೋಲ್ ಡಿಸೈನ್ನ ಮಾಡ್ತಾ ಹೋಗಬೇಕು. ಈ ಥರ ಮಾಡಿದ ನಂತರ ನಿಮಗೆ ಅದು ಕನ್ಫ್ಯೂಷನ್ ಆಗಬಾರ್ದು ಅಂತ ಇನ್ನೊಂದ್ಸರಿ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನಂತರ ಮತ್ತೆ ಅದ್ರ ಪಕ್ಕದಲ್ಲಿರುವಂಥ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿದ ನಂತರ ಮತ್ತೆ ಸೇಮ್ ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಒಂದು ಬೀಡನ್ನು ದಾರದಲ್ಲಿರುವಂಥ ಒಂದು ಬೀಡನ್ನು ನಿಮ್ಮ ಸೈಡ್ ಎಳ್ಕೊಳ್ಳಿ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಇನ್ನೊಂದು ಬೌಲಲ್ಲಿರುವಂಥ ಒಂದು ಬೀಡನ್ನು ನಾನು ಪಿಕ್ ಮಾಡ್ತೀನಲ್ಲ, ಸೊ ಅದೇ ರೀತಿ ಒಂದು ಬೀಡನ್ನು ತೊಗೊಳ್ಳೋಣ. ನಂತರ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಈಗ 2 ಬೀಡ ಆಯ್ತಲ್ಲ, ಸೊ ಅಲ್ಲಿಂದ ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಂಡು ಅದೇ ಜಾಗದಲ್ಲಿ ಮಾಡಿಬಿಡಿ, ಅದ್ರ ಪಕ್ಕದಲ್ಲಿರುವಂಥ 5 ಚೈನ್ನ ಒಳಗಡೆ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. 1 ಟೈಮ್ ನಾವು ತ್ರಿಬಲ್ ಕ್ರೋಶದಲ್ಲಿ ನಾವು 2ರಲ್ಲಿ 1 ಲಾಕ್ ಮಾಡಿದ ನಂತರ ಮತ್ತೆ ಬೀಡನ್ನು ಫ್ರಂಟ್ ಸೈಡ್ ಎಳ್ಕೊಂಡು ಮತ್ತೆ 2ರಲ್ಲಿ 1 ಅಂತ ಲಾಕ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ಹೋಲ್ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಇಲ್ಲಿ ಸ್ಯಾಂಪಲ್ ಪೀಸಿಗೆ ಮಾಡೋದ್ರಿಂದ 3 ಡಿಸೈನ್ ರೆಡಿಯಾಗಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಕುಚ್ಚು ಹಾಕಿದ ನಂತರ ಯಾವ ರೀತಿ ಕಾಣಿಸೋದನ್ನು ಸಹ ಅಂತಲೂ ನೋಡ್ಕೊಳ್ಳೋಣ. ನನಗೆ ಇದು ಬ್ರೈಡಲ್ ಲುಕ್ಕನ್ನು ಕೊಡ್ತು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕುಚ್ಚನ್ನು ಬ್ಲೂ ಮತ್ತು ಯೆಲ್ಲೋ
ಒಂದು ಬ್ಲೂ ಒಂದು ಯೆಲ್ಲೋನಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. 127 ಕುಚ್ಚು ಅಂದರೆ ಫೋಲ್ಡಿಂಗ್ನಲ್ಲಿ 240 ಅಂದರೆ 240 ಎಳೆಯನ್ನು ತೊಗೊಂಡಿದ್ದೀನಿ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಕ್ಯೂಟಾಗಿದೆ. ಕೆಲವರು ನನಗೆ ಬೀಡ್ ಇರೋದ್ರಿಂದನೇ ಲುಕ್ ಕೊಡುತ್ತೆ, ಸೊ ಬೀಡ್ ಹಾಕಿರೋಂಥ ಡಿಸೈನ ನನಗೆ ಹಾಕ್ಕೊಡಿ ಅಂತ ಬಂದವ್ರಿಗೆ ತುಂಬ ಫಾಸ್ಟಾಗಿ ಆಗುತ್ತೆ, ಬ್ರೈಡಲ್ ಲುಕ್ಕನ್ನು ಸಹ ಕೊಡುತ್ತೆ. ಈ ಡಿಸೈನ್ ಬಂದ್ಬಿಟ್ಟು 1000 to 1150 ನಾವು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಸೊ ನಿಮಗೆ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಗೃಹಿಣಿಯ ಕಲಿಕೆ ಚಾನಲ್ಗೆ ಸಪೋರ್ಟನ್ನು ಮಾಡಿ, ಲೈಕನ್ನು ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.